ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಣ ಚಟ್ನಿ, ಒಣ ಕೊಬ್ಬರಿದ್ದು ಒಣ ಮೀನಿದ್ದು ಚಟ್ನಿ ಮಾಡಿದ್ದೇವೆ. ಒಣ ಕೊಬ್ಬರಿದ್ದು ತುಂಬ ಟೇಸ್ಟ್ ಆಗ್ತದೆ ಚಟ್ನಿ, ಮತ್ತು ತುಂಬ ಟೈಮ್ ಸಹ ಇಡ್ಲಿಕ್ಕೆ ಆಗ್ತದೆ, ಹಾಳಾಗೋದಿಲ್ಲ ಬೇಗ. ಒಂದು 15-25 ದಿವಸ ತನಕ ಸಹ ಇಡ್ಬೋದು ಅದನ್ನು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನಾವು 2 ಒಣ ಕೊಬ್ಬರಿಯನ್ನು ಇಟ್ಕೊಂಡಿದ್ದೇವೆ, ಅದನ್ನೀಗ ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಳುವ. ಅದು ಮತ್ತೆ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಫ್ರೈ ಮಾಡಿ. ಅದಕ್ಕೋಸ್ಕರ ಸಣ್ಣ ಸಣ್ಣ ಮಾಡುವ, ತೆಳುವಾಗಿ. ಉದ್ದ ಇದ್ರೂ ಪರವಾಗಿಲ್ಲ, ತೆಳು ಮಾಡುವ. ಈಗ ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ಬೇಕಾಗುವ ಮಸಾಲೆಯನ್ನು ತೆಗೆಯುವ. ಇದಕ್ಕೆ ಸಾಸಿವೆ 1 ಟೇಬಲ್ ಸ್ಪೂನ್, ಮತ್ತು ಮೆಂತೆ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಮತ್ತು ಕೊತ್ತಂಬರಿ ಅದೊಂದು 2-3 ಟೇಬಲ್ ಸ್ಪೂನ್ ಅಷ್ಟು. ಇದನ್ನೆಲ್ಲ ಈಗ ಹುರ್ಕೊಂಡು ಬರುವ, ಒಳ್ಳೆ ಮಾಡಿ ಹುರಿಯುವ ಇದನ್ನು. ಇದೀಗ ಫ್ರೈ ಆಗ್ತಾ ಬಂದಿದೆ. ಹೀಗೆ ಚಟ್ನಿ ಮಾಡಿದರೆ ಕೆಲವು ತರಕಾರಿ ಪಲ್ಯದ ಸೈಡಿಗೆ ಸಹ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಚಟ್ನಿ, ಮತ್ತು ಗಂಜಿ ಊಟಕ್ಕೆ ಸಹ ಸೂಪರ್ ಆಗ್ತದೆ, ಖಾರ ಖಾರ ಆಗಿ. ಈಗ ಇದು ಇಷ್ಟು ಫ್ರೈ ಸಾಕು, ಇದನ್ನು ತೆಗೆದಿಟ್ಕೊಳ್ಳುವ. ಇನ್ನು ಕೊಬ್ಬರಿಯನ್ನು ಸ್ವಲ್ಪ ಹುರ್ಕೊಳ್ಳುವ, ಅದು ಸಹ ಹುರಿಬೇಕು. ಸ್ವಲ್ಪ ನೀರಿನ ಪಸೆ ಎಲ್ಲ ಹಾಗಿದ್ರೆ ಹೋಗ್ತದೆ. ಒಣ ಕೊಬ್ಬರಿ ಆದರೂ ಸಹ ಇದನ್ನು ಒಮ್ಮೆ ಫ್ರೈ ಮಾಡಿಕೊಂಡ್ರೆ ಪರಿಮಳ ಆಗಿ ಟೇಸ್ಟ್ ಬರ್ತದೆ. ಅದಕ್ಕೋಸ್ಕರ ಇದನ್ನು ಈಗ ಎಲ್ಲ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಿದ್ದೇವೆ. ಇದು ಫ್ರೈ ಆಗ್ತಿರಲಿ, ಮಿಡ್ಲಿ ಇದನ್ನು ಮಗ್ತಿರುವ ಅಷ್ಟು ತನಕ ನಾವು ಮಸಾಲೆಯನ್ನು ತೆಗೆದಿಟ್ಟು ಅದನ್ನು ರುಬ್ಕೊಂಡು ಬರುವ. ಅದಕ್ಕೆ ಈಗ ಹುಳಿ ಹಾಕ್ಕೊಳ್ಳುವ. ಒಂದು ಸಣ್ಣ ನೀರುಳ್ಳಿಯ ಗಾತ್ರದಷ್ಟು ಹುಳಿ, ಮತ್ತು ಒಂದು 15-20 ಘಾಟಿ ಮೆಣಸು. ಖಾರ ಕಮ್ಮಿ ಆದರೆ ಮತ್ತು ಮೆಣಸಿನ ಹುಡಿ ಹಾಕ್ಕೊಳ್ಬೋದು ನೋಡಿ. ಮತ್ತು ಹುರಿದ ಮಸಾಲೆಯನ್ನು ಹಾಕ್ಕೊಳ್ವ. ಇದಕ್ಕೀಗ 1 ಗೆಡ್ಡೆ ಬೆಳ್ಳುಳ್ಳಿ ಸಹ ಹಾಕಬೇಕು. ಈಚಿಂದ ಒಣ ಕೊಬ್ಬರಿ ಸಹ ಫ್ರೈ ಆಗ್ತದೆ. ಇದು ಸಹ ಫ್ರೈ ಆಗ್ತಾ ಬಂತು. ಅದನ್ನು ಈಗ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳುವ. ಮತ್ತು ನೆಕ್ಸ್ಟ್ ಒಣ ಕೊಬ್ಬರಿಯನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈಗ ಸಾಮಾನು ಸಹ ರುಬ್ಬಿ ಆಗಿದೆ, ಪುಡಿ ಆಗಿದೆ ನೋಡಿ. ಈಗ ಇನ್ನು ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡು ಬರುವ. ಈಗ ರುಬ್ಬಿದ ಮಸಾಲೆ ಬೇರೆ ಪಾತ್ರೆಗೆ ತೆಗೆದಿಟ್ಟಿದ್ದೇವೆ. ಇದು ಒಣ ಕೊಬ್ಬರಿ ಪುಡಿ ಆಗಿದೆ. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಆಮೇಲೆ ಒಣ ಮೀನು ಹಾಕಲಿಕ್ಕೆ ಉಂಟು. ಅದಕ್ಕೆ 1 ಸ್ಪೂನಷ್ಟು ಅರಿಶಿನ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಮತ್ತು ಖಾರ ಆಮೇಲೆ ನೋಡಿಕೊಂಡು ಪುನಃ ಹಾಕಿದರೆ ಆಯಿತು. ಕೆಲವು ಇದು ಮೀನು ಸಹ ಉಪ್ಪು ಇರ್ತದೆ ಜಾಸ್ತಿಯಾಗಿ, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕಬೇಕಾಗ್ತದೆ. ಈಗ ನಾವು ಇದನ್ನು ಚೆಂದ ಮಾಡಿ ತೊಳಿತಿದ್ದೇವೆ, ಸಣ್ಣ ಎಟ್ಟಿ ತಗೊಂಡಿದ್ದೇವೆ. ಆಮೇಲೆ ಫ್ರೈ ಮಾಡಬೇಕು ಒಳ್ಳೆ ಮಾಡಿ. ನೀರಿನ ಪಸೆ ಸ್ವಲ್ಪ ಸೇರಬಾರ್ದು, ಹಾಗೆ ಫ್ರೈ ಮಾಡಬೇಕು. ಕೆಲವರು ತೊಳೆದು ಒಣಗಿಸಿಡ್ತಾರೆ, ನಾವು ಈಗ ತೊಳೆದು ಹುರಿಯೋದು. ಇದು ಕರೆಕ್ಟ್ ಫ್ರೈ ಆಗಲಿ. ಆಮೇಲೆ ಆ ಮಸಾಲೆ ಕಡ್ದದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಸರಿ ಫ್ರೈ ಆಗಬೇಕಿದು. ಲೋ ಫ್ಲೇಮಲ್ಲಿಟ್ಟು ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳುವ. ಈಗ ನೋಡಿ ಫ್ರೈ ಆಗಿದೆ, ಇನ್ನು ಮಿಕ್ಸ್ ಮಾಡ್ಕೊಳ್ಳುವ. ರುಚಿಯಾದ ಎಟ್ಟಿ ಚಟ್ನಿ ರೆಡಿಯಾಗಿದೆ. ಈಗ ಇದು ಖಾರ ಉಪ್ಪು ಕಮ್ಮಿ ಆದರೆ ಈಗ ಹಾಕ್ಕೊಳ್ಬೋದು. ಸರಿ ಮಿಕ್ಸ್ ಆಗಲಿ. ಮತ್ತು ಉಪ್ಪು ನಮ್ಮದು ಸ್ವಲ್ಪ ಖಾರ ಕಮ್ಮಿ ಆಗಿತ್ತು, ಹಾಕ್ಕೊಂಡ್ವಿ ಖಾರದ ಪುಡಿ. ಎಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.